ಒಂದು ಕಳಕಳಿ ಉಳ್ಳಂತರು ಅನಿಲ್ ಭುಸಾರಿ ಅವರ ನೇತೃತ್ವದಲ್ಲಿ ಇವತ್ತು ಬಸವ ಕಲ್ಯಾಣ ತಹಶೀಲ್ನಲ್ಲಿ ಎಲ್ಲಾ ತಾಲೂಕಿನ ರೈತರು ಪ್ರಾತಿನಿಧಿಕವಾಗಿ ಇಲ್ಲಿ ಬಂದಿದ್ದೇವೆ. ನಾವು ಎಲ್ಲಾ ಊರಿಗಂಟೆ ಎಲ್ಲ ಏನ ಬಂದಿಲ್ಲ, ಕೇವಲ ಏನದ ಪ್ರಾತಿನಿಧಿಕ ಸ್ವರೂಪವಾಗಿ ಪ್ರತಿ ಊರಲ್ಲಿ ಇಬ್ಬರು ರೈತರು ಬಂದಿದ್ದೇವೆ. ಯಾಕೆ ಬಂದಿದೆ ಅಂದ್ರೆ ಸರ್ಕಾರಕ್ಕೆ ಎಚ್ಚರಿಕೆ ತರಬೇಕಂತ ಬಂದಿದ್ದೀವಿ. ಯಾಕಂದ್ರು ಪ್ರತಿ ವರ್ಷ ಜೂನ್ 6 ಹಿಡ್ಕೊಂಡು ಜೂನ್ 10 ತನಕ ಮಳೆ ಬೀಳ್ತದ. ನಾವು ರೈತರು ಏನ್ ಮಾಡ್ತೇವ, ಬೀಜ ಹಾಕಿ ಹೊಲ ಬಿತ್ತೇವ್. ಆದ್ರೆ ಈಗ ಪರಿಸ್ಥಿತಿ ಹೆಂಗಾಗ್ಯದ ನೋಡ್ರಿ. ಇವತ್ತು ತಾರೀಕು ಎಷ್ಟದ? ಜುಲೈ 18 ತಾರೀಕು ಅದ. ಇವತ್ತು ಕರೆಕ್ಟ್ ಅದ, ಜುಲೈ 18 ತಾರೀಕು ಅದ. ನಮ್ ಸಮಸ್ಯೆ ಹೆಂಗಾಗ್ಯದ ನೋಡ್ರಿ. 30% ಸುಮಾರು 25,000 ಬಸವ ಕಲ್ಯಾಣದಾಗ ಕುಟುಂಬಗಳವ. ಅವ್ರು ಉದರ ನಿರ್ವಾಹ ಎದ್ರ ಮೇಲೆ ಅಂದ್ರೆ ರೈತರ ಮೇಲೆ ತಗೋರಿ, ಹೊಲ ಮೇಲೆ ಅವ್ರು ಉದರ ನಿರ್ವಾಹ ಅದ. 25,000 ರೈತರ ಕುಟುಂಬದಾಗ ಎಲ್ಲರೂ ಏನ್ ಮಾಡ್ಯಾರ, 30% ಜನ ಬೀಜ ಲೈನ್ ಹತ್ಬೇಕು, ಜಗಳ ಮಾಡ್ಕೋಬೇಕು. ಮುಂಜಾನೆ ಲೈನ್ ಹತ್ತೂರ್ ಸಂಜೆ ತನಕ ನಮ್ ಬೀಜ ಸಿಗಲ್ ಅಂತ ಕಷ್ಟದಲ್ಲಿ ಬೀಜ ತರಬೇಕು. ತಂದಿ 30% ಜನ ಏನ್ ಮಾಡ್ಯಾರ, ಬಿತ್ತಿದ್ದಾರೆ. ಬಿತ್ತಿನಾಕ ಮೋಡ್ಗಳ ಕೂಡ ಇಷ್ಟ ಬಂದ ಅದ್ರ ಸಹ ಗ್ಯಾರಂಟಿ ಇಲ್ಲ. ಈಗ 70% ಜನ ಏನ್ ಮಾಡ್ಯಾರ, ಎಲ್ಲಾ ಏನದು ಧಾನ್ಯಗಳವ ಬೀಜಗಳು ತಂದಿಕ್ಕಿದ್ದಾರೆ. ಅವ್ರ ಹಾದಿ ಕಾಯ್ತಾ ಇದ್ದಾರೆ, ಏನಪ್ಪಾ ಮಳಿ ಬರ್ಬೇಕು, ಮಳಿ ಮುಂದೂರು ಸ್ಟಾರ್ಟ್ ಮಾಡ್ಬೇಕಂತ. ಈಗ ಸಮಸ್ಯೆ ಹೆಂಗ ನೋಡ್ರಿ, ಹಿನ ಒಂದ್ 10 ದಿನ ಜನ ಮಳಿ ಬಂದಿಟ್ಟು ತಗೋರಿ, ಅದು ಏನ್ ಬೀಜ ಅದ ಅದು ಸುದ ಈಗ ಬಿತ್ತಲಕ್ ಬರಲ್ಲ. ಯಾಕಂದ್ರೆ ಸೀಸನ್ ಹೋಯ್ತದು, ಬೇರೆ ಬೀಜ ತಗೋಬೇಕಾಯ್ತು. ಆ ಸಲಕ ಬೇರೆ ಸಾಹುಕಾರ ಏನಾರ, ಬೇರೆ ಜನ ಏನಾರ ಅವ್ರ ಕಡೆ ರೈತರು ಸಾಲ ಮಾಡ್ಬೇಕು. ಸಾಲ ಮಾಡಿ ಏನದ ಅವ್ರ ಏನದ ಬೀಜ ಬಿತ್ತಾರ. ಇದು ಬಹಳ ಭಯಂಕರ ಪರಿಸ್ಥಿತಿ ಅದ. ಈಗ ಕೇವಲ ಇದು ಮನುಷ್ಯ ಪ್ರಾಣಿ ಅಂತಿಲ್ಲ, ನಮ್ದೇನ ದನಗಳು ಇರ್ತಾವ, ಗೋ ಇರ್ತಾವ, ಅವ್ರಿಗೆ ಕೂಡ ನೀರಿನ ಬಹಳ ಸಮಸ್ಯೆ ಅದ. ಲೈಟಿಂಗ್ ಪ್ರಾಬ್ಲಮ್ ಹೇಳದ್ ಬೇಡ. ನಮ್ಮ ರೈತ ಎಷ್ಟು ಲೈಟಿನ ಸಮಸ್ಯೆ ಅದ, ಆ ಸಮಸ್ಯೆ ಯಾರಿಗೆ ಕೊಡೋದಿಲ್ಲ. ಇದು ಎಲ್ಲಾ ಏನು ಮುದ್ದೆ ಅದ ತಗೊಂಡು ಅನಿಲ್ ಭುಸಾರಿ ಅವರ ನೇತೃತ್ವದಲ್ಲಿ ಅವ್ರು ಇವತ್ತು ಸಂಕಲ್ಪ ಮಾಡಿದ್ದಾರೆ. ಏನಂದ್ರು ಆ ರೈತರಿಗೆ ಏನದ ನ್ಯಾಯ ಸಿಗಲೇಬೇಕು. ಆ ಸಲುವಾಗಿ ತಹಶೀಲ್ ಆಫೀಸ್ ಬಸವ ಕಲ್ಯಾಣದಲ್ಲಿ ಬಂದಿದ್ದೀವಿ. ಇದ್ರ ಮುಖಾಂತರ ನಾವು ಸರ್ಕಾರಕ್ಕೆ ಮನವಿ ಮಾಡ್ತೇವೆ. ಏನ್ ಮಾಡ್ತೇವೆ ಅಂದ್ರು, ಈ ಭಾಗ ಹೆಸರು ಕಲ್ಯಾಣ ಕರ್ನಾಟಕ ಅದ, ಆದ್ರೂ ಇಲ್ಲಿ ಕಲ್ಯಾಣ ಯಾರು ಆಗ್ತಾ ಇಲ್ಲ. ಈ ಸಮಸ್ಯೆ ನಮಗೆ ಕಲ್ಯಾಣ ಕರ್ನಾಟಕ ಭಾಗದ ಆಗ್ಯದ. ಆ ಸಲುವಾಗಿ ನಿಮ್ ಕಣ್ಣು ತರಿಬೇಕು. ಮುಖ್ಯಮಂತ್ರಿಗಳೇ, ಮೊನ್ನೆ ನೀವು ಬಂದ್ರಿ, ಬಂದ್ ಎಲ್ಲಾ ಕಡೆ ಪರೀಕ್ಷೆ ಮಾಡ್ರಿ. ಈಗ ನಾವು ರಿಕ್ವೆಸ್ಟ್ ಮಾಡ್ತೇವ್, ಏನ್ ಮಾಡ್ತೇವ್, ಮತ್ತೊಂಬಾರ್ ಬರ್ರಿ. ಎಲ್ಲಿ ಹೋಗ್ರಿ ನೀವು, ರೈತರ ಏನು ಹೊಲ ಅದ ಅಲ್ಲ ಬರ್ರಿ, ನಮ್ ಪರಿಸ್ಥಿತಿ ನೋಡ್ರಿ, ಅರ್ಥ ಮಾಡ್ಕೋರಿ. ನಾವು ಏನ್ ಕಷ್ಟದಾಗಿದ್ದೇವ್, ಸಂಕಷ್ಟದಾಗಿದ್ದೇವ್. ಆ ಸಲುವಾಗಿ ತೂರ್ತ ಏನದ, ನಮ್ಗೆ ಏನ್ ವಿಮಾ ಅದ ಅದು ಕೊಡ್ಬೇಕು, ಸರ್ವೆ ಮಾಡ್ಬೇಕು, ಬರಗಾಲ ಘೋಷಿತ ಮಾಡ್ಬೇಕು. ರೈತರಿಗೆ ಏನದ ಏನ್ ಸಾಲ ಮಾಡ್ಕೊಂಡಾರ ಆ ಸಾಲ ಮನ್ನಾ ಮಾಡ್ಬೇಕು. ಯಾಕಂದ್ರು ನಾವು ಸುಖಿ ಇದ್ರು ನೀವು ಸುಖಿ ಇರ್ತೀರಿ. ಈಗ ನೀವು ಮಾರ್ಕೆಟ್ದಾಗ ಕೇಳ್ರಿ, ಬಸವ ಕಲ್ಯಾಣದಾಗ ಯಾವ ಮಾರ್ಕೆಟ್ದಾಗ ಏನು ಗಿರಾಕಿಲ್ಲ. ಯಾಕಿಲ್ಲ, ರೈತರು ಬೆಳೆಸೋರು ಅವ್ರ ಬಳಿ ಹಣ ಬಂತಂದು ಮಾರ್ಕೆಟ್ ಎಲ್ಲ ಹಣ ಬರ್ತದ. ಆ ಸಲಗ ಎಲ್ಲಾ ಎಷ್ಟು ದೊಡ್ಡವರು ಇರಲಿ, ರೈತರು ಸಂಕಷ್ಟದಾಗಿದ್ರು ನಾವು ಯಾರನ್ನು ಒಳ್ಳೆ ರೀತಿ ಇರ್ಲಾಕ್ ಸಾಧ್ಯ ಇಲ್ಲ. ಆ ಸಲುವಾಗಿ ಅನಿಲ್ ಭುಸಾರಿ ಅವ್ರ ನೇತೃತ್ವದಾಗ ಇವತ್ತು ಎಲ್ಲಾ ರೈತರು ಬಸವ ಕಲ್ಯಾಣ ತಾಲೂಕಿಂದ ಇಲ್ಲಿ ಬಂದಿದ್ದೇವಿ. ಮುಂಬರೋ ದಿನದಲ್ಲಿ ಜರ್ ನೀವು ಬರಗಾಲ ಡಿಕ್ಲೇರ್ ಮಾಡಿ ತಗೋರಿ, ನಾವು ಇದ್ರ ಬಾದ್ ತೀವ್ರ ಹೋರಾಟ ಮಾಡಿ ಮುಂದ್ ಬರೋ ಸಮಯದಲ್ಲಿ ರಸ್ತಾ ರೋಕೋ ಮಾಡ್ತೇವೆ ಅಂತ ಎಚ್ಚರಿಕೆ ಕೊಡ್ತೇವೆ. ಬೇಕೇ ಬೇಕು, ಬೇಕೇ ಬೇಕು. ಎತ್ತಕ್ಕಾಗಿ ಹೋರಾಟ, ಎತ್ತಕ್ಕಾಗಿ ಹೋರಾಟ. ಇನ್ನೊಂದು ಮುಖ್ಯವಾದಂತಹ ಮನವಿ ಏನಂದ್ರೆ